ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಈಗೇನು ಗಲ್ಫ್ ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ, ಸೊ ಹಾಗಾಗಿ ನಮ್ಮ ದೇಶಕ್ಕೆ ಸಪ್ಲೈ ಆಗ್ತಿದ್ದಂಥ ಗ್ಯಾಸ್ ಸಿಲಿಂಡರ್ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಅಲ್ವಾ. ಸೊ ಹಾಗಾಗಿ ಇವಾಗ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಈಗ ಬುಕ್ ಮಾಡೋದಕ್ಕೆ ಹೋದರೆ OTP ಬರಬೇಕು, OTP ಬಂದರೆ ಮಾತ್ರ ಕೊಡ್ತಾರೆ, ಇಲ್ಲ ಅಂದರೆ ಕೊಡೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಸಿಯಾಗಿ ಹೇಗೆ ಬುಕ್ ಮಾಡ್ಕೊಳ್ಳೋದು, ಮತ್ತು ಜೊತೆಗೆ ಇಲ್ಲಿ ಎಲ್ರಿಗೂ ಕೂಡ ಸಿಗದೇ ಇರೋ ಥರ ಏನಿಲ್ಲ, ಕೆಲವೊಬ್ಬೊಬ್ಬರಿಗೆ ಮಾತ್ರನೇ ಸಿಗ್ತಾ ಇಲ್ಲ, ಇನ್ನು ಮಿಕ್ಕಿದಂಥವ್ರಿಗೆ ಎಲ್ರಿಗೂ ಕೂಡ ಸಿಗ್ತಾ ಇದೆ. ಯಾರ್ಯಾರಿಗೆಲ್ಲ ಸಿಗ್ತಾ ಇದೆ, ಯಾರ್ಯಾರಿಗೆ ಸಿಗಲ್ಲ, ಹಾಗೆ ಹೇಗೆ ಈಸಿಯಾಗಿ ಬುಕ್ ಮಾಡ್ಕೊಳ್ಳೋದು OTP ಇಲ್ಲದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗೇನು ಗಲ್ಫ್ ದೇಶಗಳ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಸೊ ಹಾಗಾಗಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ವಲ್ಲ, ಸೊ ಆ ಗ್ಯಾಸ್ ಸಿಲಿಂಡರು ಸ್ವಲ್ಪ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಅಷ್ಟೇ, ಪರ್ಮನೆಂಟ್ ಆಗೇನಲ್ಲ. ಸೊ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇನ್ನು ಮುಂದೆ ಸಿಗೋದೇ ಇಲ್ಲ, ಇನ್ನು 40 ದಿನಕ್ಕಾಗೋಷ್ಟು ಅಷ್ಟೇ ಅಂತ ಇರೋದು. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಜೊತೆಗೆ ಬುಕ್ ಮಾಡೋದಕ್ಕೆ ಹೋದರೆ OTP ಕೇಳ್ತಾರೆ, OTP ಬಂದರೆ ಮಾತ್ರನೇ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸ್ತಾ ಇದ್ರು. ಅದನ್ನು OTP ಇಲ್ಲದೇ ಈಸಿಯಾಗಿ ಬುಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಇಲ್ಲಿ ಗೃಹ ಬಳಕೆಗಂತೂ ಏನೂ ತೊಂದರೆ ಆಗಿಲ್ಲ, ಗೃಹ ಬಳಕೆಗೆ ಖಂಡಿತವಾಗ್ಲೂ ಸಿಗ್ತಾ ಇದೆ. ಇದ್ರ ಬಗ್ಗೆ KH ಮುನಿಯಪ್ಪ ಸರ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗೃಹ ಬಳಕೆಗೆ ಏನೂ ತೊಂದರೆ ಇಲ್ಲ, ಕಮರ್ಷಿಯಲ್ ಅವರಿಗೆ ಅಂದರೆ ಕಮರ್ಷಿಯಲಲ್ಲೂ ಕೂಡ ಕೆಲವೊಬ್ಬೊಬ್ಬರಿಗೆ ಸಿಗ್ತಾ ಇದೆ. ಸೊ ಈ ಹಾಸ್ಪಿಟಲ್ ಅವರಿಗೆ ಮತ್ತು ಹಾಸ್ಟೆಲ್ಗಳಿಗೆ ಸಿಗ್ತಾ ಇದೆ. ಕಮರ್ಷಿಯಲಲ್ಲಿ ಮದುವೆ ಶುಭ ಸಮಾರಂಭಗಳಿಗೆ ಹಾಗೆ ಹೋಟೆಲ್ಗಳಿಗೆ ಅಷ್ಟೇ ಸಿಗ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಹಾಸ್ಪಿಟಲ್ಗಳಿಗೆ ಹಾಗೆ ಹಾಸ್ಟೆಲ್ಗಳಿಗೆ ಮತ್ತು ಕೆಲವೊಂದಿಷ್ಟು ನೀಡ್ ಇರುತ್ತಲ್ಲ, ಇಂಪಾರ್ಟೆಂಟ್ ಇರುತ್ತಲ್ಲ, ಅಂಥವ್ರಿಗೆಲ್ಲ ಸಿಗ್ತಾ ಇದೆ. ಗೃಹ ಬಳಕೆಗಂತೂ ಏನೂ ತೊಂದರೆ ಇಲ್ಲ, ಸಪ್ಲೈ ಆಗ್ತಾ ಇದೆ, ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ತುಂಬ ಜನ ನಾವು ಬುಕ್ ಮಾಡ್ತಾ ಇದ್ದೀವಿ, OTPನೇ ಬರ್ತಾ ಇಲ್ಲ, OTP ಬಂದರೆ ಮಾತ್ರ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಇವಾಗ ಒಂದು ರೂಲ್ಸನ್ನು ಕೂಡ ಮಾಡಿದ್ದಾರೆ, ಅದು ಮೊದಲಿಂದನೂ ಇದೆ. ಆ್ಯಕ್ಚುಲಿ ಮೊದಲೆಲ್ಲ 25 ಡೇಸ್ ಇತ್ತು. ಇವಾಗ ನಿಮ್ಮ ಹತ್ರ ಸಿಂಗಲ್ ಸಿಲಿಂಡ್ರು ಇದೆ ಅಂತಂದರೆ ನೀವು ತಗೊಂಡು, ಈಗ ಒಂದು ಸಿಲಿಂಡ್ರನ್ನ ತೊಗೊಂಡು 21 ದಿನ ಆಗಿರಬೇಕು. 21 ದಿನ ಆದಮೇಲೆ 22ನೇ ದಿನಕ್ಕೆ ಬುಕ್ ಮಾಡಿದ್ರೆ ಆಗುತ್ತೆ. ನೀವು ಇವಾಗ ತೊಗೊಂಡು ಒಂದು 3-4 ದಿನ ಅಥವಾ ಒಂದು ವಾರ 15 ದಿನ ಆಗಿದೆ ಅಂದರೆ ಖಂಡಿತವಾಗ್ಲೂ ಬುಕ್ ಆಗಲ್ಲ. 21 ದಿನ ಆಗಿರಬೇಕು. ಇನ್ನು 2 ಸಿಲಿಂಡರ್ ಅಂದರೆ ಡಬಲ್ ಸಿಲಿಂಡರ್ ಇರುವಂಥವ್ರಿಗೆ 30 ದಿನ ಕಂಪ್ಲೀಟ್ ಆಗಿರಬೇಕು. 30 ದಿನ ಆದಮೇಲೆ ಕೊಡುವಂಥದ್ದು, ತಿಂಗಳಿಗೆ ಒಂದೇ ಸಿಲಿಂಡರ್ ಅಂತೇಳಿ ಇರುವಂಥದ್ದು. ಸೊ ಹಾಗಾಗಿ 30 ದಿನ ಆದಮೇಲೆ ಕೊಡ್ತಾರೆ. ಇನ್ನು ನಮ್ಮ ದೇಶದಲ್ಲಿ ಒಂದು 35% ಅಷ್ಟು ಗ್ಯಾಸ್ ಸಿಲಿಂಡರ್ ಉತ್ಪಾದನೆ ಆಗುತ್ತೆ. ಇನ್ನು ಆಲ್ಮೋಸ್ಟ್ ಒಂದು 65% ಅಷ್ಟು ನಾವು ಹೊರ ದೇಶಗಳಿಂದನೇ ತರಿಸ್ಕೊತೀವಿ. ಅಮೇರಿಕಾ, ರಷ್ಯಾ ಹಾಗೆ ಅರಬ್ ಕಂಟ್ರೀಸಿಂದ ತರಿಸ್ಕೊತೀವಿ. ಇಲ್ಲಿ ಆರ್ಮೋಚ್ ಕೊಲ್ಲಿಯಿಂದ ಬರುವಂಥದ್ದು. ಸೊ ಅಲ್ಲಿ ತಡೆ ಹಿಡಿತಾ ಇದ್ದಾರೆ ಅಷ್ಟೇ ಇರಾನ್ ಅವರು. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಮಾತಾಡಿ ನಿನ್ನೆ ಆಲ್ರೆಡಿ ಮತ್ತೆ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ, ಸ್ಟಾರ್ಟ್ ಆಗಿದೆ. ತಾತ್ಕಾಲಿಕವಾಗಿ ಒಂದು ವಾರ, ಒಂದು 10 ದಿನದವರೆಗೂ ಸ್ಥಗಿತವಾಗಿದ್ದು ಇವಾಗ ಬರ್ತಾ ಇದೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಗೃಹ ಬಳಕೆಗಂತೂ ಖಂಡಿತವಾಗ್ಲೂ ತೊಂದರೆ ಇಲ್ಲ, ಗೃಹ ಬಳಕೆಗೆ ಬಳಸ್ಕೊತಾ ಇದ್ದಾರೆ. ಸೊ ಇವಾಗ ಏನು ಮಾಡ್ತಾರೆ ಅಂತಂದರೆ, ಇವಾಗ ಕೆಲವೊಂದಿಷ್ಟು ಜನ ಇವಾಗ ಇದೇ ಸೀಸನ್ ಅಂದ್ಕೊಂಡು ತಗೊಂಡು ಕಮರ್ಷಿಯಲಲ್ಲಿ ಅತಿ ಹೆಚ್ಚು ದುಡ್ಡಿಗೆ ಮಾರ್ಕೊತಾರೆ. ಸೊ ಈ ಥರ ಆಗ್ತಾ ಇದೆ. ಸೊ ಆ ಥರ ಮಾಡುವಂಥವ್ರಿಗೆ ಕಠಿಣ ಕ್ರಮನ ಕೈಗೊಳ್ತೀವಿ. ಯಾರು ಕೂಡ ಅದೇ ರೀತಿ ತೊಗೊಂಡು ಸ್ಟೋರೇಜ್ ಎಲ್ಲ ಮಾಡ್ಕೊಬೇಡಿ, ಅಂಥದ್ದೆಲ್ಲ ಕಠಿಣ ಕ್ರಮ ತೊಗೋತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಆದಷ್ಟು ಜನ ಏನು ಮಾಡಬೇಕು ಅಂದರೆ ಲಿಮಿಟಾಗಿ ಯೂಸ್ ಮಾಡಬೇಕು. ಮತ್ತು ಇವಾಗ ಇಂಡಕ್ಷನ್ ಸ್ಟವ್ಗಳೆಲ್ಲ ಬಂದಿದೆಯಲ್ವ, ಸೊ ಇಂಡಕ್ಷನ್ ಸ್ಟವ್ಗಳನ್ನೂ ಕೂಡ ಅತಿ ಹೆಚ್ಚಾಗಿ ಬಳಸ್ಬೋದು ಈ ಟೈಮಲ್ಲಿ. ಈಗ ಹಾಲು ಕಾಯಿಸೋದಕ್ಕೆ, ನೀರಿಗೆ ಅಥವಾ ಸಣ್ಣ ಪುಟ್ಟ ಏನಾದರೂ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಂಡಕ್ಷನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಯೂಸ್ ಮಾಡೋದಕ್ಕೆ ಟ್ರೈ ಮಾಡೋಣ, ಅಂದರೆ ಸ್ವಲ್ಪ ದಿನದವರೆಗೂ ಅಷ್ಟೇ, ತಾತ್ಕಾಲಿಕವಾಗಿ ಪರ್ಮನೆಂಟಾಗಿ ಏನಲ್ಲ, ತಾತ್ಕಾಲಿಕವಾಗಿ ಅಷ್ಟೇ. ಅಂದರೆ ಮೊದಲಿನ ಥರ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋವರೆಗೂ ಅಷ್ಟೇ. ಮತ್ತು ಆ ದೇಶಗಳಲ್ಲಿ ಯುದ್ಧ ನಿಲ್ಲೋವರೆಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದಮೇಲೆ ಮೊದಲಿನಂತೆಯೇ ಸಿಗುತ್ತೆ. ಈಗ ತಾತ್ಕಾಲಿಕವಾಗಿ ಅಷ್ಟೇ ತೊಂದರೆ ಆಗಿರುವಂಥದ್ದು. ಸೊ ಹಾಗಾಗಿ ಯಾರು ಕೂಡ ಕಾಳಸಂತೆಯಲ್ಲಿ ಮಾರಾಟ ಮಾಡೋದು, ಬ್ಲಾಕಲ್ಲಿ ಮಾಡ್ಕೊಳ್ಳೋದು, ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಆದರೆ ಮತ್ತು ಇನ್ನೆಲ್ಲ ಕರೆಕ್ಟಾಗಿ ಮೊದಲಿನ ರೀತಿಯಾಗಿ ಆಗುತ್ತೆ ಅಷ್ಟೇ. ಸೊ ತುಂಬ ಜನ ಸಿಗಲ್ಲ, ಇನ್ನು ಮುಂದೆ 40 ದಿನ ಅಷ್ಟೇ ಸಿಗುವಂಥದ್ದು, 40 ದಿನಕ್ಕಾಗೋಷ್ಟು ಅಷ್ಟೇ ನಮ್ಮ ದೇಶದಲ್ಲಿ ಇದೆಯಂತೆ, ಅದಾದಮೇಲೆ ಸಿಗಲ್ಲ, ಹಾಗೆ ಹೀಗೆ ಅಂತೆಲ್ಲ ತಿಳಿಸ್ತಾ ಇರ್ತಾರೆ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಬೇರೆ ದೇಶದಲ್ಲಿ ಎಲ್ಲೋ ಯುದ್ಧ ಆದರೆ ನಮ್ಮ ದೇಶದಲ್ಲಿ ಯಾಕೆ ಈ ರೀತಿ ಸಮಸ್ಯೆ ಆಗಬೇಕು, ಹಾಗೆ ಗ್ಯಾಸ್ ಸಿಲಿಂಡರ್ ಪ್ರೈಸು ಬೇರೆ ಜಾಸ್ತಿ ಮಾಡಿಬಿಟ್ಟಿದಾರಲ್ವ, ಸೊ ಬೇರೆ ದೇಶದಲ್ಲಾದರೆ ಇಲ್ಲಿ ಯಾಕೆ ಜಾಸ್ತಿ ಮಾಡಬೇಕು ಅಂತಲೂ ಕೂಡ ಕೇಳ್ತಿರ್ತಾರೆ. ಸೊ ಇವಾಗ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋತೀವಲ್ವ, ಅಲ್ಲಿ ಸ್ಥಗಿತ ಆಗಿದೆ ಅಂತಂದಮೇಲೆ ಸೊ ಹೆಂಗೆ ಇರೋದ್ರಲ್ಲೇ ಹೆಂಗೋ ಮ್ಯಾನೇಜ್ ಮಾಡಬೇಕಲ್ವ. ಸೊ ಹಾಗಾಗಿ ಈ ರೀತಿಯಾಗಿ ಅಷ್ಟೇ ಮಾಡಿರ್ತಾರೆ, ಮತ್ತು ಇನ್ನೇನು ತೊಂದರೆ ಇರಲ್ಲ, ಅತಿ ಬೇಗನೆ ಮತ್ತು ಮೊದಲಿನ ರೀತಿ ಎಲ್ಲ ಕೂಡ ಆಗುತ್ತೆ. ವೆಯ್ಟ್ ಮಾಡಿ. ಇನ್ನು ಹೇಗೆ ಬುಕ್ ಮಾಡ್ಕೊಳ್ಳೋದು, ಮೊಬೈಲಲ್ಲಿ OTP ಇಲ್ಲದೇ ಮೊಬೈಲಲ್ಲಿ ಹೇಗೆ ಈಸಿಯಾಗಿ ಬುಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ಒಂದು ವೀಡಿಯೋ ಹಾಕ್ತೀನಿ, ಅದು ನೋಡಿ ಅದೇ ರೀತಿಯಾಗಿ ಬುಕ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಬುಕ್ ಆಗುತ್ತೆ. ಹೇಳಿದಾಗೆ ನೀವು ತೊಗೊಂಡು 21 ದಿನ ಆಗಿರಬೇಕು. ಸಿಂಗಲ್ ಸಿಲಿಂಡರ್ ಇರುವಂಥವ್ರು, ಡಬಲ್ ಇರುವಂಥವ್ರು 30 ದಿನ ಆಗಿರಬೇಕು. ಅದಾದಮೇಲೆ ಬುಕ್ ಆಗುವಂಥದ್ದು. ತುಂಬ ಸಿಂಪಲ್ಲು.
ನಿಮಗೆ ನಿಮ್ಮ ಮೊಬೈಲಲ್ಲಿ ಬುಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಯಾರ ಮೊಬೈಲಲ್ಲಾದರೂ ಕೂಡ ಬುಕ್ ಮಾಡಿಸ್ಕೋಬೋದು, ಈಸಿಯಾಗಿ ಮಾಡಿಸ್ಕೋಬೋದು. ನಾನು ಇವಾಗ ಹಾಕ್ತೀನಿ, ವಿಡಿಯೋನ ನೋಡ್ಕೊಂಡು ಬನ್ನಿ. ನಿಮ್ಮ ಹತ್ರ ಏನಾದರೂ ಫೋನ್ಪೇ ಇದೆ ಅಂದರೆ ಫೋನ್ಪೇನಲ್ಲಿ ಈಸಿಯಾಗಿ ಬುಕ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಫೋನ್ಪೇ ಇಲ್ಲ ಬೇರೆ ಯಾರ ಹತ್ರನಾದ್ರು ಇದೆ ಅಂದರೆ ಅವ್ರ ಹತ್ರನಾದ್ರೂ ಕೂಡ ನೀವು ಬುಕ್ ಮಾಡ್ಬೋದು. ಈ ರೀತಿ ಫೋನ್ಪೇ ಪೇಜನ್ನು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ಮೋರ್ ಅಂತ ಆಪ್ಷನ್ ಬರ್ತಾ ಇದೆ ನೋಡಿ, ಆ ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ತುಂಬ ಮತ್ತೆ ಆಪ್ಷನ್ಸ್ಗಳು ಬರುತ್ತೆ. ಫಸ್ಟ್ ಒನ್ ಇದೆ ನೋಡಿ, ಸಜೆಸ್ಟೆಡ್ ಫಾರ್ ಯು ಅಂತ. ಅಲ್ಲಿ ಬುಕ್ ಸಿಲಿಂಡರ್ ಅಂತ ಹೇಳ್ಬಿಟ್ಟು ಬರುತ್ತಲ್ವಾ, ಅಲ್ಲಿ ಬುಕ್ ಸಿಲಿಂಡರು, ಮೊಬೈಲ್ ಪೋಸ್ಟ್ ಪೇಯ್ಡು, ಗೆಟ್ ಸಿಮ್ಮು, ಫಾಸ್ಟ್ ಟ್ಯಾಗು, ರೀಚಾರ್ಜು, ಸೊ ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ. ಬುಕ್ ಸಿಲಿಂಡರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ರೀಸೆಂಟ್ ಅಂತ ಹೇಳಿದ್ದೀರಲ್ಲ, ಅಲ್ಲಿ ನೀವು ರೀಸೆಂಟಾಗಿ ಏನಾದರೂ ಬುಕ್ ಮಾಡಿದ್ದೀರಾ ಅಂದರೆ ಅಲ್ಲೇ ತೋರಿಸ್ಬಿಡುತ್ತೆ ಡೇಟನ್ನು, ನೀವು ಯಾವಾಗ ಬುಕ್ ಮಾಡಿದರೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು. ಸೊ ಅಲ್ಲೇ ಗೊತ್ತಾಗುತ್ತೆ ನಿಮಗೆ 21 ಡೇಸ್ ಕಂಪ್ಲೀಟ್ ಆಗಿದ್ದರೆ ಮಾತ್ರನೇ ಬುಕ್ ಮಾಡೋಕ್ಕೆ ಸಾಧ್ಯ. ಸಿಂಗಲ್ ಸಿಲಿಂಡರ್ ಇದ್ದರೆ, ಡಬಲ್ ಇತ್ತು ಅಂದರೆ 30 ಡೇಸ್ ಆಗಿರಬೇಕು. ಇನ್ನು ಅಲ್ಲಿ ನೆಕ್ಸ್ಟು ನಿಮ್ದು ಯಾವ ಗ್ಯಾಸ್ ಕಂಪ್ನಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. HP ಆದರೆ HP ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು. ಫಸ್ಟ್ ಒನ್ ಮೇಲೆ ಈಗ ಮೊಬೈಲ್ ನಂಬರನ್ನು ನೀವು ಯಾವುದರಿಂದ ಬುಕ್ ಮಾಡ್ತೀರಾ, ನಿಮ್ಮ ಮೊಬೈಲಲ್ಲೇ ಆದರೆ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಆಟೋಮೆಟಿಕ್ ಆ್ಯಡ್ ಆಗಿರುತ್ತೆ. ಅಥವಾ ನೀವು ಕನ್ಸ್ಯೂಮರ್ ನಂಬರಿಂದ ಏನಾದರೂ ಬುಕ್ ಮಾಡ್ತೀರಾ ಅಂದರೆ ಕನ್ಸ್ಯೂಮರ್ ನಂಬರ್ ಅಂತ ಹಾಕಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಕನ್ಸ್ಯೂಮರ್ ನಂಬರು ನಿಮ್ಮ ಗ್ಯಾಸ್ ಬುಕ್ಕಲ್ಲಿ ಸಿಗುತ್ತೆ, ಅದನ್ನು ಹಾಕೋಬೇಕಾಗುತ್ತೆ. ಕೆಳಗಡೆ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಕೂಡ ಹಾಕಬೇಕಾಗುತ್ತೆ. ನೀವು ಸಿಲಿಂಡರ್ಗೆ ಯಾವ ನಂಬರ್ ಕೊಟ್ಟಿರ್ತೀರ ಅದನ್ನು ಹಾಕಿ ಕೆಳಗಡೆ ಪ್ರೊಸೀಡ್ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ಸಿಗೆ ಹೊರಟೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಹೇಳ್ದಂಗೆ 21 ದಿನದ ಒಳಗಡೆ, ಸಿಂಗಲ್ ಆದರೆ, ಡಬಲ್ ಆದರೆ 30 ದಿನದ ಒಳಗಡೆ ತಳೋದಾದರೆ ಅದೇ ಆಟೋಮೆಟಿಕ್ ಆಗಲ್ಲ. ನೀವು ರೀಸೆಂಟಾಗಿ ಏನು ಪರ್ಚೇಸ್ ಮಾಡಿಲ್ಲ, ತೊಗೊಂಡಿಲ್ಲ ಅಂತಂದರೆ ಆಟೋಮೆಟಿಕಲ್ ಪ್ರೊಸೀಡ್ ಅಂತ ಕೊಟ್ಟರೆ ನಿಮ್ಮದೇ ಅಮೌಂಟು ಡೈರೆಕ್ಟಾಗಿ ಡಿಡಕ್ಟ್ ಆಗೋ ಪೇಜಿಗೆ ಬರುತ್ತೆ. ಸೊ ಅಲ್ಲಿ ಹೋಗಿ ಕನ್ಫರ್ಮ್ ಕೊಟ್ಟು ನೀವು ಹಾಕಿದ್ರೆ OTP ಕನ್ಫರ್ಮ್ ಆಗಿ ಮಾಡಿದ್ರೆ ಪೇಮೆಂಟ್ ಆಯಿತು ಅಂದರೆ ಅಲ್ಲಿಗೆ ಗ್ಯಾಸ್ ಸಿಲಿಂಡರು ಬುಕ್ ಆಗಿರುತ್ತೆ. ಸೊ 100% ಬಂದೇ ಬರುತ್ತೆ. ಇವಾಗ ಕೆಲವೊಂದಿಷ್ಟು ಜನ ಇಲ್ಲ OTP ಬಂದರೆ ಮಾತ್ರ ಬುಕ್ ಆಗುತ್ತೆ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಈ ರೀತಿ ಮೆಥಡಲ್ಲಿ ಮಾಡಿದರೆ ನಿಮ್ಗೆ 100% ಗ್ಯಾಸ್ ಸಿಲಿಂಡ್ರು 1 2 to 3 ಡೇಸಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಕ್ಬಿಡುತ್ತೆ. ಸೊ ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊತೀನಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್.